Hey guys, welcome back. Welcome back to one more beautiful vlog and welcome back to my YouTube channel. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಬಂದು ಇಟ್ ಈಸ್ ಆಲ್ ಅಬೌಟ್ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪರೇಷನ್ಸ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಅಂದರೆ ಒಂಥರ ಫೇವ್ರೇಟ್ ಅಲ್ಲ, ಅದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಐ ಥಿಂಕ್ ಪ್ರತಿಯೊಂದು ಹೆಣ್ಮಕ್ಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಈ ಹಬ್ಬ ಫೇವ್ರೇಟ್ ಅಂತ ನನಗನ್ಸುತ್ತೆ. ಬಿಕಾಸ್ ಸೀರೆ ಥರದಿಂದ ಹಿಡಿದು ಮುಖವಾಡ ರೆಡಿ ಮಾಡೋದ್ರಿಂದ ಹಿಡಿದು ರಿಲೇಟಿವ್ಸ್ನ ಅರ್ಶಿನ ಕುಂಕುಮಕ್ಕೆ ಕರೆಯೋಕ್ಕೆ, ನಾವು ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋದು, ಇಟ್ ಈಸ್ ಆಲ್ ಅ ಡೇ ಫಿಲ್ಡ್ ವಿತ್ ಸೆಲೆಬ್ರೇಷನ್ಸ್ ಆ್ಯಂಡ್ ಇಟ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ನನಗನ್ಸುತ್ತೆ. ನನಗಂತೂ ಈ ಹಬ್ಬ ತುಂಬ ಅಂದರೆ ತುಂಬ ಫೇವ್ರೇಟ್. ಆ್ಯಂಡ್ ಎಸ್, ಈ ವಿಡಿಯೋದಲ್ಲಿ ನಾನು ನಮ್ಮ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಮುಖವಾಡ ಕ್ಲೀನ್ ಮಾಡೋದ್ರಿಂದ ಹಿಡಿದು ಮುಖವಾಡಕ್ಕೆ ಅರ್ಶಿನ, ಬಿಕಾಸ್ ನಾವು ಪ್ರತಿ ವರ್ಷ ನಮ್ಮ ಲಕ್ಷ್ಮಿ ಮುಖವಾಡಕ್ಕೆ ಅರ್ಶಿನ ಹಾಕಿಸ್ತೀವಿ. ಸೊ ಅದು ಮಾಡೋದಾಗಲಿ, ಸೀರೆ ಉಡೋದಾಗಲಿ ಎಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಡೋಂಟ್ ಸ್ಕಿಪ್ ದ ವಿಡಿಯೋ, ಫುಲ್ ವಿಡಿಯೋ ನೋಡಿ. ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಅಷ್ಟೇ ತಡ ಮಾಡಿದೆ, ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಬಿಫೋರ್ ದ್ಯಾಟ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಈ ಹಬ್ಬಕ್ಕೆ ಫಸ್ಟು ಸ್ಟಾರ್ಟ್ ಮಾಡಿದೆ ಸ್ಯಾರಿ ಶಾಪಿಂಗಿಂದ. ನಮ್ಮದು ಹಂಗೆ ಆಯಿತು. ಬಟ್ ಈ ಸಲ ನಾನು ಸ್ಯಾರಿ ಸೆಲೆಕ್ಟ್ ಮಾಡಿದೆ. ಬಟ್ ಸಮ್ಮವ ಸ್ಯಾರಿ ಒಂದು ಸ್ವಲ್ಪ ಇಶ್ಯೂ ಆಗಿ ಹಂಗೆ ಬೇರೆ ಸ್ಯಾರಿ ರೆಡಿ ಮಾಡಿಬಿಟ್ಟು ದೇವರಿಗೆ ಉಡ್ಸಿದ್ವಿ. ಬಟ್ ಇಟ್ ಟರ್ನ್ ಔಟ್ ಟು ಬಿ ಟೂ ಗುಡ್ ಅಂತ ನನಗೆ ಹೇಳಿದ್ರು. ಸ್ವಲ್ಪ ಸಮಾಧಾನ ಆಯಿತು. ಇಲ್ಲ ಅಂದರೆ ಮಾಮೂಲಾಗೆ ನಮ್ಮಮ್ಮ ಕಂಚಿಯಿಂದ ತೊಗೊಬಂದ್ಬಿಡ್ತಾರೆ ಸೀರೆ. ಇಲ್ಲಿ ಚಿಕ್ಕಪೇಟು ಅಥವಾ ಎಲ್ಲೂ ಶಾಪ್ ಮಾಡಲ್ಲ. ಯೂಶ್ವಲಿ ಕಂಚಿಯಿಂದನೇ ನಾವು ಈ ಹಬ್ಬಕ್ಕೆ ಸ್ಯಾರಿ ತರೋದು. ಬಿಕಾಸ್ ಅಮ್ಮ ದೇವಸ್ಥಾನಕ್ಕೆ ಹಂಗೆ ವರ್ಷಕ್ಕೊಂದ್ಸಲ ಹೋಗೇ ಹೋಗ್ತಾರೆ. ಸೊ ಆವಾಗಲೇ ತೊಗೊಬಂದು ಲಕ್ಷ್ಮಿಗಂತ ಇಟ್ಬಿಡ್ತಾರೆ ಸ್ಯಾರಿ. ಸೊ ಹಂಗೆ ನಾವು ಮಾಡ್ತೀವಿ. ಅದಾದಮೇಲೆ ಮುಖವಾಡ ಕ್ಲೀನಿಂಗ್. ನಾವು ಈ ಥರ ಏನು ಕಾಣಿಸ್ತಿದೆಯೋ ಆ ಥರ ಪ್ರತಿ ವರ್ಷ ನಾವು ಈ ಹಬ್ಬಕ್ಕೆ ಮುಖವಾಡಕ್ಕೆ ಅರ್ಶಿನ ಹಾಕಿಸ್ತೀವಿ. ಬಟ್ ನಾವು ಹಾಕಲ್ಲ, ಬೇರೆ ಕಡೆ ಹಾಕಿಸ್ತೀವಿ. 2024 ವರಮಹಾಲಕ್ಷ್ಮಿ ಹಬ್ಬ ಅಂತೂ ನನಗೆ ತುಂಬ ಸ್ಪೆಷಲ್ ಅನ್ಬೋದು. ಏನಕ್ಕಂದರೆ ನನ್ನ ಮದುವೆ ಹಿಂದಿನ ದಿನಾನೇ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಸೊ ದಟ್ ವಾಸ್ ಟೂ ವೆರಿ ಸ್ಪೆಷಲ್ ಅಂತ ಹೇಳ್ತೀನಿ. ಇದು ಫಸ್ಟ್ ಕ್ಲೀನಿಂಗ್ ಮಾಡ್ಕೋಬೇಕು. ಅದರಲ್ಲಿ ಒಂದು ಬೌಲಲ್ಲಿ ಬಿಸಿನೀರು ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು, 2 ಸ್ಪೂನಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತೀನಿ. ನಾನು ಯಾವುದೇ ಕೆಮಿಕಲ್ ಆಚೆ ಸಿಗೋ ಲಿಕ್ವಿಡ್ ವಾಷಸ್ ನಾನೇನು ತೊಗೊಳ್ಳಲ್ಲ. ಬಿಕಾಸ್ ಅದು ಸಿಲ್ವರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸಿಲ್ವರ್ ಎಲ್ಲ ಬ್ಲ್ಯಾಕಾಗಿ ಟರ್ನ್ ಆಗೋಗ್ತಿತ್ತು. ಸೊ ಆವಾಗ ವಿ ಸ್ಟಾಪ್ ಯೂಸಿಂಗ್ ದ ಔಟ್ಸೈಡ್ ಕೆಮಿಕಲ್ಸ್. ಮನೇಲೇ ಈ ಥರ ಏನಿದೆಯೋ ಇದು ಯೂಸ್ ಮಾಡಿಕೊಂಡು ನಾವು ಸಿಲ್ವರ್ ಐಟಮ್ಸ್ನ ತೊಳಿತೀವಿ. ಈ ಥರ ಮಾಡಿಬಿಟ್ಟು ಒಂದು 5 ನಿಮಿಷ ಹಂಗೆ ಬಿಟ್ಬಿಡಬೇಕು. ಸೊ ದಟ್ ಅರ್ಶಿನ, ಲಿಪ್ಸ್ಟಿಕ್ ಕಲರ್ ಎಲ್ಲ ಏನು ಹಾಕಿರ್ತೀರೋ ಅದು ಕ್ಲೀನಾಗೆ ಬಂದ್ಬಿಡುತ್ತೆ ಆಚೆ. ಅದಾದಮೇಲೆ 5-10 ಮಿನಿಟ್ಸ್ ಆದಮೇಲೆ ಈ ಥರ ಕ್ಲೀನ್ ಬ್ರಷ್ ತೊಗೋಬೇಕು. ನಾವು ಯೂಸ್ ಮಾಡಿದ ಬ್ರಷ್ ತೊಗೋಬಾರ್ದು, ಹೊಸ ಬ್ರಷ್ ತೊಗೊಂಡು ಮುಖವಾಡ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಬಿಫೋರ್ ದ್ಯಾಟ್, ಬಿಕಾಸ್ ನಾವು ದೇವ್ರನ್ನ ಬಿಸಿನೀರಲ್ಲಿ ಹಾಕ್ತಿದ್ದೀವಿ, ದೇವ್ರಿಗೆ ಬಿಸಿ ತಟ್ಟಬಾರ್ದು ಸಮಥಿಂಗ್ ಲೈಕ್ ಒಂದ್ಸಲ ನಮಸ್ಕಾರ ಮಾಡ್ಕೊಂಡಿಟ್ರೆ ಒಳ್ಳೇದು ಅಂತ ಐ ಫಾಲೋ ದ್ಯಾಟ್. ಬಟ್ ಐ ಡೋಂಟ್ ನೋ ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಆ ಥರ ಬ್ರಷಲ್ಲಿ ಒಂದ್ಸಲ ಕ್ಲೀನಾಗೆ ರಬ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಕೋಲ್ಗೇಟ್ ಪೇಸ್ಟ್ ಅಥವಾ ಪೀತಾಂಬರಿ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಇದು ಮಾಡಿಬಿಟ್ರೆ ನಮಗೆ ಹೊಸ ಮುಖವಾಡ ಹೇಗಿರುತ್ತೋ ಆ ಥರ ಶೈನಿಂಗಾಗಿ ಬಂದ್ಬಿಡುತ್ತೆ. ಆಗಿದೆ ಅಲ್ಲ ಈ ಲಕ್ಷ್ಮಿ ವಿಗ್ರಹಗಳು. ಲೈಕ್ ಇದೆಲ್ಲ ಈ ಅಷ್ಟಲಕ್ಷ್ಮಿ ಅಂತ ಇಡ್ತೀವಲ್ಲ, ಸೊ ಅದಕ್ಕಂತೂ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ನಾನು ಹೇಳಿದ್ನಲ್ಲ ನಾವು ಒಂದು ಕಡೆ ಅರ್ಶಿನಕ್ಕೆ ಕೊಡ್ತೀವಿ ಅಂತ. ದಿಸ್ ಈಸ್ ದ ಪ್ಲೇಸ್. ಇದು ಉತ್ರಳ್ಳಿ ಚೈತನ್ಯ ಸ್ಕೂಲ್ ಹತ್ರ ಇರೋದು. ಆ್ಯಂಡ್ ದ ಶಾಪ್ ಈಸ್ ನೇಮ್ಡ್ ಆ್ಯಸ್ ದ ಸೆಲೆಬ್ರೇಷನ್ ಸ್ಟೋರ್ ಅಂತ.
ಲವ್ಲಿ ಶಾಪ್ ಅಂತ ಹೇಳ್ಬೋದು. ಲೈಕ್ ದ ಮೆಟೀರಿಯಲ್ ಯು ಗೆಟ್ ದೇರ್, ದ ಕ್ವಾಲಿಟಿ ಆಫ್ ಇಟ್ ಅಂತೂ ಇಟ್ ಈಸ್ ಟು ಅಮೇಝಿಂಗ್. ಇಟ್ ಈಸ್ ಅನ್ ಅಫೋರ್ಡಬಲ್ ರೇಟ್, ತುಂಬ ಅಫೋರ್ಡಬಲ್ ಆಗಿರುತ್ತೆ. ವಿ ಕ್ಯಾನ್ ಬೈ, ಏನಕ್ಕೆ ಬಾಳಿಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ತೋರಣ ಏನಾದರೂ ತೊಗೊಂಡ್ರೆ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಹಾರ್ಡ್ಲಿ 4 to 5 years ಅಂತೂ ಅದಕ್ಕೆ ಏನೂ ಇದೇ ಇಲ್ಲ, ಅಷ್ಟು ಕ್ವಾಲಿಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಈ ಶಾಪ್ ನಾವು ಚೂಸ್ ಮಾಡಿದ್ಮೇಲೆ ಚಿಕ್ಕಪೇಟ್ಗಂತೂ ಹೋಗೋದೇ ಇಲ್ಲ, ಬಿಕಾಸ್ ಏನು ಬೇಕಂದ್ರೂ ಇಲ್ಲೇ ಸಿಕ್ಬಿಡುತ್ತೆ. ಆ್ಯಂಡ್ ಈ ತೋರಣ ಅಂತೂ ಹೆಂಗಿರುತ್ತೆ ಅಂದರೆ ಫುಲ್ ರಿಯಲಿಸ್ಟಿಕ್ ಆಗಿರುತ್ತೆ. ಬಿಕಾಸ್ ನಾವು ಈ ಸಲ ಮನೆಗೆ ತೋರಣಗೆ ಅದು ಹಾಕಿದ್ದೀವಿ. ಲೈಕ್ ಎವ್ರಿಬಡಿ ಸ್ಟಾರ್ಟೆಡ್ ಟು ಆಸ್ಕ್, ಇದು ಎಲ್ಲಿಂದ ತಂದ್ರಿ ಹೂವು, ಚಿಕ್ಕಪೇಟಿಂದನಾ ಅಥವಾ ಮಾರ್ಕೆಟಿಂದ ಹಂಗೆ ಕೇಳಿದ್ರು. ಬಟ್ ಇಟ್ ವಾಸ್ ದಿಸ್, ಈ ಶಾಪಿಂದ ನಾವು ತೋರಣ ತಂದಿರೋ. ಐ ಥಿಂಕ್ ಆ ಕ್ಲಿಪ್ಪಿಂಗ್ ನಾನು ಲಾಸ್ಟೆಲ್ಲ ಆ್ಯಡ್ ಮಾಡಿರ್ತೀನಿ ಅನಿಸುತ್ತೆ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಐ ಸಜೆಸ್ಟ್ ಎವ್ರಿ ಒನ್ ಟು ವಿಸಿಟ್ ದಿಸ್ ಶಾಪ್ ಅಟ್ಲೀಸ್ಟ್ ಒನ್ಸ್. ಆ್ಯಂಡ್ ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗೊಂದ್ಸಲ ಚೆಕ್ಔಟ್ ಮಾಡಿ. ಆ್ಯಂಡ್ ಬೇಕು ಅಂದರೆ ಈ ಥರ ನಮಗೆ ರೆಡಿಮೇಡ್ ವಿಗ್ರಹಗಳು ಸಿಗುತ್ತೆ. ಆ ಲಕ್ಷ್ಮೀ ಮುಖವಾಡಗಳು ಏನಿದೆಯೋ ರೆಡಿಮೇಡಾಗಿ ನಮ್ಗೆ ಕಂಪ್ಲೀಟಾಗಿ ಹಂಗೆ ಸಿಕ್ಕತ್ತೆ. And she is the shop owner. Her name is Archana. She is very sweet to the customers. ಇವಾಗ ಕಲಶ ಇಡ್ತಾರೆ ಡೈಲಿ ಯೂಸ್ಗೆ, ಅದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರೆಲ್ಲ ಮುಖವಾಡ ಕೊಡ್ತಾರೋ ಅವ್ರು ಈ ಥರ ಡೈರಿಯಲ್ಲಿ ಬರ್ಕೊತಾರೆ. ಲೈಕ್ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್, ಏನೇನು ಬೇಕು ನಿಮಗೆ, ಟೆಂಪಲ್ ಜ್ಯುವೆಲ್ರಿ ಬೇಕಾ ಅಥವಾ ಬರೀ ಅರ್ಶಿನ ಬೇಕಾ, ನಾರ್ಮಲ್ ಆರ್ನಮೆಂಟ್ಸ್ ಬೇಕಾ ಎಲ್ಲ ಕೇಳಿಕೊಂಡು ಕ್ಲೀನಾಗೆ ಬರ್ಕೊತಾರೆ. ಸೊ ದಟ್ ಅವ್ರಿಗೂ ಕನ್ಫ್ಯೂಷನ್ ಆಗಬಾರ್ದು, ನಮಗೂ ಕನ್ಫ್ಯೂಷನ್ ಆಗಬಾರ್ದು ಅಂತ. ಒಂದು ಸಲ ನಮ್ಮ ಆರ್ಡರ್ ಮುಗೀತು ಅಂದರೆ ದೇ ಇಮಿಡಿಯೇಟ್ಲಿ ಕಾಲೇಜ್, ಬಿಕಾಸ್ ಅವ್ರು ಜಾಸ್ತಿ ಆರ್ಡರ್ಸ್ ಬಂದಿರುತ್ತೆಲ್ಲ, ಕನ್ಫ್ಯೂಷನ್ ಆಗಬಾರ್ದು, ಆಮೇಲೆ ಪ್ಲೇಸ್ ಖಾಲಿ ಆಗಬೇಕು ಅಂತ. ಒನ್ಸ್ ನಮ್ಮದು ಮುಖವಾಡ ರೆಡಿ ಆಗಿದ ತಕ್ಷಣ ಕಾಲೇಜ್ ಬಂದು ಪಿಕ್ ಮಾಡ್ಕೊಂಡು ಹೋಗಿ ಅಂತ. ಸೊ ದಟ್ ಈಸ್ ಹೌ ದೇ ಡು. ಅಲ್ಲಿಗೆ ಮುಖವಾಡ ಪಾರ್ಟ್ ಆಯಿತು ಆ್ಯಂಡ್ ಸ್ಯಾರಿ ಶಾಪಿಂಗ್ ಆಯಿತು, ಇವೆರಡಾಯಿತು. ಇವಾಗ ಬಂದು ಸ್ಯಾರಿ ಡ್ರಾಪಿಂಗ್. ನಾವು ಯೂಶ್ವಲಿ ಹಬ್ಬಕ್ಕೆ ಒಂದು 2-3 ದಿನ ಇದ್ದಾಗಲೇ ಸ್ಯಾರಿ ಡ್ರಾಪ್ ಮಾಡಿಟ್ಬಿಟ್ಟು ಸೇಫ್ ಜಾಗದಲ್ಲಿ ಇಟ್ಬಿಡ್ತೀವಿ. ತುಳಿದೇ ಇರೋ ಜಾಗ ಅಥವಾ ಅಲ್ಲಿ ಮುಟ್ಟಲ್ಲ ಆ ಸ್ಪೇಸ್, ಆ ಥರ ಜಾಗದಲ್ಲಿ ಇಟ್ಬಿಡ್ತೀವಿ. ಬಿಕಾಸ್ ಅದೊಂಥರ ಸ್ವಚ್ಛತೆ ಆಗಿರಬೇಕಲ್ಲ. ಅದಕ್ಕೆ ನಾನು ಸ್ಯಾರಿ ಡ್ರಾಪಿಂಗ್ದು ಫುಲ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದೋಗಿ ಚೆಕ್ಔಟ್ ಮಾಡಿ. ಲೈಕ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಟ್ಯುಟೋರಿಯಲ್ ಥರ ಇದೆ, ತುಂಬ ಡೀಟೇಲ್ಡ್ ವೀಡಿಯೋ ಕೊಟ್ಟಿದ್ದೀನಿ. ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ನ್ಯೂ ಬಿಗನರ್ಸ್ ಆರ್ ಎಲ್ಲರಿಗೂ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಲಕ್ಷ್ಮಿ ಕೂತಂಗೆ ಇದೆ. ನನಗಂತೂ ಈ ಸಲ ತುಂಬ ಸ್ಯಾಟಿಸ್ಫೈಡ್ ಆಯಿತು. ಅಲ್ಲಿಗೆ ಸ್ಯಾರಿ ಡ್ರೇಪಿಂಗು ಮುಗೀತು. ನೆಕ್ಸ್ಟ್ ಬಂದು ಕುರುಕ್ ತಿಂಡಿ. ಅಫ್ಕೋರ್ಸ್ ಮನೇಲಿ ಮಾಡೋ ಕುರುಕ್ ತಿಂಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲೋ ಹೊರಗಡೆ ಹೋಗಿದ್ದೆ, ಬರೋಷ್ಟರಲ್ಲಿ ನಮ್ಮಮ್ಮ ಎಲ್ಲ ಮಾಡಿ ಮುಗಿಸೇ ಬಿಟ್ರು. ಲಾಸ್ಟಲ್ಲಿ ಏನಿತ್ತು ಅದು ಮಾತ್ರ ನಾನು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಅದ್ರ ನೆಕ್ಸ್ಟ್ 2nd or 3rd ಡೇಗೆ ನಮಗೆ ಮುಖವಾಡ ರೆಡಿ ಆಯಿತು ಅಂತ ಕಾಲ್ ಬಂತು. ಸೊ ಹೋಗಿ ತೊಗೊಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಅಂದವಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ ಅಂತ. ಬಟ್ ಲಕ್ಷ್ಮಿಗೆ ತಾಳಿ ಹಾಕಿದ್ರೇ ಅದು ಪೂರ್ಣ ಅನ್ಸೋದು. ಅದು ತಾಳಿ ಅವ್ರು ಹಾಕಲ್ಲ, ನಾವೇ ಹಾಕ್ಕೋಬೇಕು. ಸೊ ದಟ್ ಈಸ್ ದ ರೆಡಿ ಲಕ್ಷ್ಮಿ ನಮ್ಮ ಮನೆಯದು. ಆಮೇಲಿನ ಏನದು ರವೆ ಉಂಡೆ ಮಾಡಿಟ್ಟಿದ್ರು. ಇದೆಲ್ಲ ಹಣ್ಣು ಅದೆಲ್ಲ ನಾರ್ಮಲಾಗಿ ಏನು ತರ್ತಾರೋ ಅದು. ಅದಾದಮೇಲೆ ಪೂಜೆ ಕ್ಲೀನಿಂಗ್. ಅದೇನು ನಿಮ್ಗೆ ಶಂಕು ಚಕ್ರ ಎಲ್ಲ ಕಾಣಿಸ್ತೋ ಅದನ್ನು ನಾವು ತಂದು 3 ವರ್ಷ ಆಯಿತು. ಆವಾಗಿಂದ ನಾವು ಅದು ಪೂಜೆ ರೂಮ್ಗೆ ಅಂಟಿಸಿದ್ದೀವಿ, ತೆಗ್ದೇ ಇಲ್ಲ. ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆಯೋ ಅದು. ಆ್ಯಂಡ್ ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿರೋದು. ಇದು ತೋರಣ ನಾವು ತೊಗೊಬಂದಿರೋದು. ಈ ತೋರಣ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಇದು ನಾವು ಹಬ್ಬಕ್ಕೆ ಇದು ಯೂಸ್ ಮಾಡಿದ್ವಿ. ಲೈಕ್ ಎವ್ರಿಬಡಿ ಕೇಳಿದ್ರು
ವೇರ್ ಡಿಡ್ ಯು ಗೆಟ್ ಇಟ್ ಫ್ರಮ್ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ಮೊಕ್ವಾಡಗೆ ಕಿವಿ ವಾಲೆ ಹಾಕಿರಲಿಲ್ಲ, ಆಮೇಲೆ ಮೇಲೊಂದು ಸ್ವಲ್ಪ ಈ ಕಿರೀಟ ಅವೆಲ್ಲ ಅಂಟಿಸಿರಲಿಲ್ಲ, ಅದನ್ನ ಮಾಡ್ತಿರೋದು. ಆಮೇಲೆ ನಾನಿಲ್ಲಿ ತಾಳಿ ಪೋಣಿಸಿದ್ವಿ, ಬಟ್ ಅದು ಕಟ್ಟಾಗೋಯ್ತು ಅಂತ ಮತ್ತೆ ಪೋಣಿಸ್ತಿದ್ದೀವಿ. ನಾವು ಅದೇನು ಸ್ಯಾರಿ ಲಕ್ಷ್ಮಿ ಕಳಶಕ್ಕೆ ಉಡ್ಸಿರ್ತೀವೋ ಅದು ತೊಗೊಬಂದು ಪೂಜೆ ರೂಮಲ್ಲಿ ಇಟ್ಬಿಡ್ತೀವಿ. ಬೇಕಂದ್ರೆ ನೆಕ್ಸ್ಟ್ ಡೇನೂ ಇಟ್ಕೋಬೋದು. ಬಟ್ ನಮಗೊಂಚೂರು ಟೈಮ್ ಸೇವಿಂಗ್ ಆಗಬೇಕು, ಲೈಕ್ ಆರಾಮಾಗಿ ಮಾಡ್ಕೋಬೇಕು ಅಂತ ನಾವು ಬರೀ ಈ ಬಿಂದಿಗೆ ಮಾತ್ರ ತೊಗೊಬಂದಿರ್ತೀವಿ. ಅದಕ್ಕೆ ಪೂಜೆ ಸಾಮಾನು ಹಾಕೋದಾಗಲಿ, ತೆಂಗಿನಕಾಯಿ ಇಡೋದಾಗಲಿ ಅದೇನೂ ಇಡೋಲ್ಲ. ಜಸ್ಟ್ ನಾವು ಸ್ಯಾರಿ ಡ್ರಾಪಿಂಗ್ ಏನು ಮಾಡಿರ್ತೀವೋ ತೊಗೊಬಂದು ದೇವ್ರ ಮನೇಲಿ ಕೂಡಿಸ್ಬಿಟ್ಟು ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಿಬಿಟ್ಟು ಇಟ್ಬಿಡ್ತೀವಿ. ಸೊ ದ್ಯಾಟ್ ನಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 1 hour ಅಟ್ಲೀಸ್ಟ್ ನಮಗೆ ಟೈಮ್ ಸೇವ್ ಆದರೆ ಪೂಜೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂತ ನಾವು ಈ ಥರ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಬಿಡ್ತೀವಿ. ಸೊ ಇದು ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ಸ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ದಿನ ಹೇಗೆ ಆಚರಿಸಿದ್ವಿ, ನಮ್ಮ ಮನೆಗೆ ಯಾರೆಲ್ಲ ಅರ್ಶಿನ ಕುಂಕುಮಕ್ಕೆ ಬಂದಿದ್ರು, ನಾವು ಯಾರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೀವಿ ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅದು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.